26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. EVMಗೆ ನಾನೇ ಖುದ್ದಾಗಿ ಆ್ಯಸ್ ಅ ಮಿನಿಸ್ಟರ್ ಫಾರ್ ದ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್ ಪತ್ರ ಬರೆದೆ. EVMಗಳನ್ನು ಎಥಿಕಲ್ ಹ್ಯಾಕಿಂಗ್ ಮಾಡಿಸಿ ಅಂತ ಮಾಡಿದ್ರಾ? ಮಾಡಿಲ್ಲ. ಫಾರ್ಮ್ 6-7 ಮಿಸ್ಯೂಸ್ ಮಾಡಿದ್ರು. ಮಾದೇವಪುರ ಪ್ರೂವ್ ಆಯಿತಾ? ಎಲ್ಲದು ಬಿಟ್ಬಿಡಿ, ಆಳಂದು ಪ್ರೂವ್ ಆಯಿತಾ? 22,000 ಪೇಜ್. ಯಾರು A1 A2 BJP ಅವರ? ಅದಾದಮೇಲೆ ಸಾಹೇಬ್ರು ಹೇಳ್ದಂಗೆ ಈ ಚೀಫ್ ಎಲೆಕ್ಷನ್ ಕಮಿಷನರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಬದಲಾವಣೆ ಮಾಡಿದ್ರೆ ಚೀಫ್ ಜಸ್ಟಿಸಿಗೆ ತೆಗೆದುಬಿಟ್ಟು ಅವ್ರು ಯಾವುದೋ ಒಂದು ಕ್ಯಾಬಿನೆಟ್ ಯೂನಿಯನ್ ಕ್ಯಾಬಿನೆಟಿಗೆ ಹಾಕಿದ್ದಾರೆ. ಅವ್ರು ಯಾರು ಮಾತು ಕೇಳೋದು? ಪ್ರೈಮ್ ಮಿನಿಸ್ಟರ್ ಮಾತು ಕೇಳೋದು. 2:1 ಆಯಿತಾ ಅಲ್ಲಿ? ಅದಾದಮೇಲೆ ಏನು ಮಾಡಿದ್ರು? ಜುಡಿಷಿಯಲ್ ಇಮ್ಯುನಿಟಿ ತಂದರು ಚೀಫ್ ಎಲೆಕ್ಷನ್ ಕಮಿಷನರಿಗೆ. ಏನಾದರೂ ಅವರು ಈ ಎಲೆಕ್ಷನ್ ಪ್ರಕ್ರಿಯೆ ಮಾಡಬೇಕಾದಾಗ ಅವ್ರು ಏನೇ ಮಾಡಿದ್ರೂ ಕೂಡ ಯಾವ ಕೋರ್ಟ್ನಲ್ಲೂ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಜುಡಿಷಿಯಲ್ ಇಮ್ಯುನಿಟಿ ಫಾರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಅನ್ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು? 70 ಜನ MP ಗಳಿಗೆ ಹೊರಗೆ ಹಾಕ್ಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡಿದ್ರು. ತಮ್ಗೆ ನೆನಪಿರ್ಬೋದು, ಅದು ಸಂವಿಧಾನಿಕವಾಗ. ಅದಾದಮೇಲೆ ಅಂತಂದರು, ನಿಮಗೆ SIR ತಂದರು. ಬಿಹಾರ್ನಲ್ಲಿ ಒಂದು ಸಣ್ಣ ಪ್ರಯೋಗ ನಡೆಸಿದ್ರು, ಸಕ್ಸಸ್ ಆಯಿತು. ಕೇರಳನಲ್ಲಿ ಎಚ್ಚೆತ್ಕೊಂಡ್ಬಿಟ್ಟು ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟು PDOಗಳ ಮುಖಾಂತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಕಮ್ಮಿ ಆಯಿತು. ಅಲ್ಲಿ ಕಲ್ತರು. ಮತ್ತೆ ತಮಿಳ್ನಾಡಿಗೆ ಹೋದರು, ಅಲ್ಲೇನೋ ಒಂದು ಪ್ರಯೋಗ ಮಾಡಿದ್ರು, ಸಕ್ಸಸ್ ಆಯಿತು. ಮತ್ತು ಈ 3 ರಾಜ್ಯದಲ್ಲಿ ಏನು ಲೋಪಗಳಿತ್ತು ಅದು ನ್ಯೂನತೆಗಳನ್ನು ಬೆಂಗಾಲ್ನಲ್ಲಿ ಸರಿಪಡಿಸಿದ್ರು. ಏನಂತ? ಲಾಜಿಕಲ್ ಡಿಸ್ಕ್ರಪೆನ್ಸಿ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಲಾಜಿಕಲ್ ಡಿಸ್ಕ್ರಪೆನ್ಸಿ? ಚೀಫ್ ಎಲೆಕ್ಷನ್ ಕಮಿಷನರ್ ಈಗಲೂ ನನಗೆ ಹೇಳಿಬಿಡ್ಲಿ, ನಾನು ರಾಜೀನಾಮೆ ಕೊಡೋಕ್ಕೆ ರೆಡಿ ಇದ್ದೀನಿ. ದೇರ್ ಈಸ್ ನೋ ಡೆಫಿನಿಷನ್. ನಿಮ್ಮದು ಹೆಸರು ದತ್ತಾತ್ರೇಯ, ನೀವು ಸ್ಪೆಲ್ಲಿಂಗ್ ಏನಾದರೂ ಚೇಂಜ್ ಆದರೆ ನಿಮ್ದು ಹೋಯ್ತು. ಪ್ರಿಯಾಂಕ್ ನಂದು ಒತ್ತಕ್ಷರ ಕನೇ ಬಂದುಬಿಟ್ರೆ ವಿತೌಟ್ ಒತ್ತಕ್ಷರ ಇದು ಡಿಸ್ಕ್ರಪೆನ್ಸಿ ಇದೆ ಅಂದ್ಬಿಟ್ಟು ಟ್ರಿಬ್ಯುನಲಿಗೆ ಕಳಿಸ್ತಾರೆ. ಟ್ರಿಬ್ಯುನಲ್ನಲ್ಲಿ ಒಂದೇ ಜಡ್ಜ್ ಇರೋದು. ಹೆಂಗಾಗ್ತದೆ? ಆಲ್ ದಿಸ್ ಇಸ್ ಕಾನ್ಸ್ಟಿಟ್ಯೂಷನಲ್ಲ. ಅದು ವೋಟ್ ಚೋರಿ ಆಯಿತಾ? ವೋಟ್ ಚೋರಿ ಅಲ್ವಾ ಇದು? ಮತ್ತು ಚಂದಾ ಚೋರಿನೂ ಕರೆಕ್ಟು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.